ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಭಾಗ್ಯ ಅಂತೂ ಆದಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಎಂತ ಕೆಲಸ ಮಾಡ್ಬಿಟ್ಟೆ ನಾನು, ಎಲ್ಲಾ ವಿಷಯದಲ್ಲೂ ತಾಳ್ಮೆಯಿಂದ ಯೋಚನೆ ಮಾಡೋಳು ನಾನು. ಈ ವಿಷಯದಲ್ಲೂ ಒಂದ್ ಸ್ವಲ್ಪ ತಾಳ್ಮೆ ತಗೊಂಡಿದ್ರೆ ಎಲ್ಲಾನು ಸರಿ ಇರ್ತಿತ್ತು. ಯಾಕೆ ನಾನು ಈ ತರ ದುಡುಕ್ಬಿಟ್ಟೆ ಅಂತ ಹೇಳಿ ಭಾಗ್ಯ ಕಣ್ಣೀರಾಗ್ತಾರೆ. ಪಾಪ ಆದಿ ಅವ್ರಿಗೆ ಅದೆಷ್ಟು ನೋವಾಗಿರುತ್ತೋ ಏನೋ. ನಾನ್ ಆಡಿರೋ ಮಾತುಗಳನ್ನೆಲ್ಲ ನೆನ್ಪಿಸ್ಕೊಂಡ್ರೆ ನನ್ಗಂತೂ ತುಂಬಾ ಬರ್ತಾ ಇದೆ. ಪಾಪ ಇವಾಗ ಅವ್ರಿಗೆ ಎಷ್ಟು ಬೇಜಾರಾಗಿರುತ್ತೋ ಏನೋ. ಯಾಕಾಗ್ ಮಾಡ್ದೆ ಭಾಗ್ಯ, ಯಾಕಾಗ್ ಮಾಡ್ದೆ? ಇವಾಗ ಏನ್ ಮಾಡ್ಲಿ ನಾನು? ಕೆಲ್ಸ ಮಾಡ್ತೀನಿ, ಇವಾಗ್ಲೇ ಫೋನ್ ಮಾಡಿ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ. ಆದ್ರೆ ಅವರು ನಿನ್ನ ಕ್ಷಮಿಸಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಭಾಗ್ಯ ಅಂತ ಹೇಳಿ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ. ಇಲ್ಲ, ಈ ತರ ಕೈ ಕೊಟ್ಕೊಂಡು ಕೂರೋದ್ರಿಂದ ಏನು ಸಿಗೋದಿಲ್ಲ. ಫೋನ್ ಮಾಡಿ ಕ್ಷಮೆ ಕೇಳೇ ಬಿಡ್ತೀನಿ ಅಂತ ಹೇಳಿ ಭಾಗ್ಯ ಆದಿಗೆ ಫೋನ್ ಮಾಡ್ತಾರೆ. ಆದ್ರೆ ಇಲ್ಲಿ ಆದಿ ಫೋನ್ ಸ್ವಿಚ್ ಆಫ್ ಬರುತ್ತೆ. ಆದಿ ಫೋನ್ ಸ್ವಿಚ್ ಆಫ್ ಇರೋದ್ ಕೇಳಿ ಭಾಗ್ಯ ಅಂತೂ ಇನ್ನಷ್ಟು ಕಣ್ಣೀರಾಕಕ್ಕೆ ಶುರು ಮಾಡ್ತಾರೆ. ಆ ಕಡೆ ಕಾಮತ್ ಅವರಂತೂ ತುಂಬಾನೇ ಶಾಕ್ ಆಗಿರ್ತಾರೆ. ಆದಿ ಏನೋ ಹೇಳ್ತಿದ್ಯಾ ಅಂತ ಕಾಮತ್ ಅವ್ರು ಕೇಳ್ತಾರೆ. ಹೌದಪ್ಪ, ನಾನು ಪ್ರೀತಿಸ್ತಾ ಇರೋದು ಭಾಗ್ಯ ಅವ್ರನ್ನೇ. ಅವ್ರು ಒಪ್ಕೊಂಡ್ಮೇಲೆ ನಿಮ್ಮ ಹತ್ರ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ನೀವು ಏನೇನೋ ಮಾಡ್ಬಿಟ್ಟು ನಾನು ಈಗ್ಲೇ ಹೇಳೋ ತರ ಮಾಡ್ಬಿಟ್ರಿ. ದಯವಿಟ್ಟು ಇನ್ ಮುಂದೆ ಬೇರೆ ಹುಡ್ಗಿರ್ ಫೋಟೋನ ತರ್ಬೇಡಿಯಪ್ಪ. ನನ್ ಮದ್ವೆ ಅಂತ ಆದ್ರೆ ಅದು ಭಾಗ್ಯನೇ ಅಂತ ಆದಿ ಹೇಳ್ತಾರೆ. ನೀನೇನೋ ಭಾಗ್ಯನ ಮದ್ವೆ ಆಗ್ತೀಯಾ ಅಂತ ಹೇಳ್ತಿದ್ಯಾ, ಅದಕ್ಕೆ ಭಾಗ್ಯ ಏನ್ ಹೇಳಿದ್ಲು ಅಂತ ಕಾಮತ್ ಕೇಳ್ತಾರೆ. ಆಗಲ್ಲ ಅಂತ ಹೇಳಿದ್ರು ಅಂತ ಆದಿ ಹೇಳ್ತಿದ್ದಂಗೆ ಕಾಮತ್ ಅವರಂತೂ ತುಂಬಾನೇ ಬೇಜಾರಾಗ್ತಾರೆ. ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಆದಿ ಹೇಳ್ತಾರೆ. ಏನೋ ಹೇಳ್ತಿದ್ಯಾ ಅಂತ ಕಾಮತ್ ಅವ್ರು ಕೇಳ್ತಾರೆ. ಹೌದಪ್ಪ, ನಾನು ನನ್ ಪ್ರೀತಿನ ಅವ್ರ ಹತ್ರ ಹೇಳ್ಕೋಬಾರ್ದಾಗಿತ್ತು. ಅವ್ರ ಮನ್ಸಿಗೆ ತುಂಬಾನೇ ನೋವಾಗಿದೆ. ನಾನಂತೂ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಪ್ಪ. ನಾನು ಎಂತ ದೊಡ್ಡ ತಪ್ಪು ಮಾಡಿದೀನಿ ಅಂತ ಹೇಳಿದ್ರೆ ಅದಕ್ಕಂತೂ ಪ್ರಾಯಶ್ಚಿತನೇ ಇಲ್ಲ ಅಂತ ಆದಿ ಹೇಳ್ತಾರೆ. ಯಾಕೋ ನೀನೆ ಏನೇನೋ ಅನ್ಕೋತಿದ್ಯಲ್ಲ ಅಂತ ಕಾಮತ್ ಅವ್ರು ಕೇಳ್ತಾರೆ. ಇಲ್ಲ ಅಪ್ಪ, ನಾನೇನೇನೋ ಅನ್ಕೋತಿಲ್ಲ, ಇದೇ ನಿಜವಾದ ವಿಷಯ. ಆದ್ರೆ ಒಂದಂತೂ ನಿಜಪ್ಪ, ಇದೆ ನನ್ನ ಜೀವನದಲ್ಲಿ ಕೊನೆ ಪ್ರೀತಿ. ಈ ಆಳದ ಜೀವಕ್ಕೆ ಮತ್ತೆ ಹೃದಯಕ್ಕೆ ಪ್ರೀತಿ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನನ್ನ ಹಣೆ ಬರಹದಲ್ಲೇ ಬರ್ದಿಲ್ಲ. ಹಳೆದೆಲ್ಲ ಮರೆತು ಹೊಸ ಜೀವನನ ಶುರು ಮಾಡ್ಕೊಂಡಿದ್ದೀನಿ. ಹಳೆ ಪ್ರೀತಿನ ಕಂಡ್ಕೊಂಡಿದ್ದೀನಿ. ಆದ್ರೆ ಈ ಹೊಸ ಪ್ರೀತಿ ಹಳೆ ನೆನ್ಪಾಗಿ ಉಳಿಯೋ ತರ ಕಾಣಿಸ್ತಿದೆ. ಅದಕ್ಕೆ ಅಂತ ಇನ್ಯಾವತ್ತು ಇದ್ಯಾವ್ದು ಬೇಡ ಅಂತ ಹೇಳಿ ನಾನು ಡಿಸೈಡ್ ಮಾಡಿದ್ದೀನಿ. ಇನ್ ಮುಂದೆ ಮದ್ವೆ ಆಗುವಂತ ನನ್ನನ್ನ ಪೀಡಿಸ್ಬೇಡಿಯಪ್ಪ. ಯಾಕೆ ಅಂತ ಹೇಳಿದ್ರೆ ನನ್ಗೂ ಮತ್ತೆ ಪ್ರೀತಿಗೂವೆ ಸೆಟ್ಟು ಆಗಲ್ಲ. ನಾನ್ ಪ್ರೀತಿಸೋ ಪ್ರತಿ ಪ್ರೀತಿಗೂವೆ ಬರೀ ಸೋಲು. ಐ ಆಮ್ ವೆರಿ ಅನ್ಲಕ್ಕಿ ಫೆಲೋ ಅಪ್ಪ. ನಾನು ಯುಎಸ್ಗೆ ಹೋಗ್ತಿದ್ದೀನಪ್ಪ, ನಂಗಿನ್ಯಾವುದು ಬೇಡ ಅಂತ ಆದಿ ಹೇಳ್ತಿದ್ರೆ ಕಾಮತ್ ಅವರು ಶಾಕ್ ಆಗ್ತಾರೆ. ಏನೋ ಹೇಳ್ತಿದ್ಯಾ? ಯಾವ ನರಕದಿಂದ ಬಂದೆ ಅಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡಿದ್ಯಾ ಅಂತ ಕಾಮತ್ ಅವರು ಕೇಳ್ತಾರೆ. ಅಪ್ಪ ಡೋಂಟ್ ವರಿ, ಈ ಆದಿ ಮೊದ್ಲಿನ ತರ ಇಲ್ವೇ ಇಲ್ಲ, ಸ್ಟ್ರಾಂಗ್ ಆಗಿ ಆಗಿದ್ದೀನಿ ಅಂತ ಆದಿ ಹೇಳ್ತಾರೆ. ಮತ್ತೆ ಯಾಕೆ ವಾಪಸ್ ಹೋಗ್ತಿದ್ಯಾ ಅಂತ ಕಾಮತ್ ಅವ್ರು ಕೇಳ್ತಾರೆ. ಪ್ರೀತಿ ಸಿಕ್ತಿಲ್ಲ ಅಂತ ಕಾರಣಕ್ಕೆ ಅವನ್ ಮುಂದೆ ಸೋತವನಾಗಿ ನಿಂತ್ಕೊಳ್ಳೋಕ್ಕಿಂತ ಅವ್ರಿಗೆ ತುಂಬಾ ಭಾರ ಆಗಿರೋದಕ್ಕೆ ನನ್ಗೆ ಇಷ್ಟ ಇಲ್ಲ ಅಪ್ಪ. ಅಪ್ಪ ನಾನಿಲ್ಲಿದ್ರೆ ಸುಮ್ನೆ ಎಲ್ಲಾರ್ಗೂ ತೊಂದ್ರೆ, ನಾನು ಹೋಗೋದೇ ಸರಿ ಅಂತ ಆದಿ ಹೇಳ್ತಾರೆ. ಕಾಮತ್ ಅವರು ಬೇಜಾರಾಗ್ತಾರೆ. ಆ ಕಡೆ ತನ್ವಿ ರೂಮಲ್ಲಿ ಕೂತ್ಕೊಂಡು ಫೋನ್ ನೋಡ್ತಿರ್ತಾರೆ. ಪಪ್ಪಂಗೆ ಕಾಲ್ ಮಾಡೋಣ ಅಂತ ತನ್ವಿ ಹೇಳ್ತಾರೆ. ಇಲ್ಲ ಇಲ್ಲ, ಆಮೇಲೆ ಏನಾರು ಅಜ್ಜಿ ಕೇಳಿಸ್ಕೊಂಡ್ರೆ ಮುಗಿತು ಕತೆ ಅಂತ ಹೇಳಿ ರೂಮ್ ಬಾಗ್ಲನ್ನ ಲಾಕ್ ಮಾಡ್ಕೋತಾರೆ. ಆಮೇಲೆ ತನ್ವಿ ತಾಂಡವ್ಗೆ ಕಾಲ್ ಮಾಡ್ತಾರೆ. ಹಾಯ್ ತನ್ವಿ ಪುಟ ಅಂತ ಆ ಕಡೆ ತಾಂಡವ್ ಹೇಳ್ತಾರೆ. ಪಾಪ ಇವಾಗ ಹೇಗಿದ್ದೀರಾ, ಸುಸ್ತೆಲ್ಲ ಕಡಿಮೆ ಆಯ್ತಾ ಅಂತ ತನ್ವಿ ಕೇಳ್ತಾರೆ. ನಾನೇನೋ ಓಕೆ, ನೀನ್ ಯಾಕೆ ಸ್ವಲ್ಪ ಟಲ್ ಆಗಿದ್ಯಲ್ಲ? ಓ ಏನು ಅಜ್ಜಿ ಏನಾರು ಬೈದ್ರ ಅಂತ ತಾಂಡವ್ ಕೇಳ್ತಾರೆ. ತನ್ವಿ ಅಂತೂ ಏನು ಮಾತಾಡ್ದೆ ಹಾಗೆ ಇರ್ತಾರೆ. ನನಗ್ ಗೊತ್ತು, ಖಂಡಿತವಾಗ್ಲೂ ಬೈದಿರ್ತಾರೆ. ಇದೆಲ್ಲ ನಿಂಗೆ ಬೇಕಿತ್ತ ಅಂತ ಅಲ್ವಾ ಅಂತ ತಾಂಡವ್ ಕೇಳ್ತಾರೆ. ಹಾ ಪಾಪ, ನಿಂಗೆ ಗೊತ್ತಾಯ್ತು ಪಾಪ ಇದೆಲ್ಲ ಅಂತ ತನ್ವಿ ಕೇಳ್ತಾರೆ. ಪುಟ ನೀನು ಉಸಿರಾಡ್ತಲೆ ನಿನ್ಗೆ ಏನಾಗಿದೆ ಅಂತ ನಾನು ಕಂಡಿಡ್ದು ಬಿಡ್ತೀನಿ ನೋಡು. ಅವ್ರ ಬೈದಿದ್ದಕ್ಕೆಲ್ಲ ನೀನು ಬೇಜಾರ್ ಮಾಡ್ಕೋಬೇಡ, ಓಕೆನಾ? ತಲೆನೆ ಕೆಡ್ಸ್ಕೋಬೇಡ. ಹಾಗ್ ನೋಡಕ್ ಹೋದ್ರೆ ಅವ್ರ ಬೈದಿರೋದ್ರಲ್ಲಿ ತಪ್ಪಿಲ್ಲ ತನ್ವಿ ಅಂತ ತಾಂಡವ್ ಹೇಳ್ತಾರೆ. ಈ ಮಾತನ್ನ ನೀವ್ ಹೇಳ್ತಿದ್ದೀರಾ ಅಂತ ತನ್ವಿ ಶಾಕ್ ಆಗ್ತಾರೆ. ಪುಟ್ಟ ನಾನೇ ಹೇಳ್ತಿರೋದು, ನಾನ್ ತಪ್ಪು ಮಾಡಿರೋದಕ್ಕೆ ಅಲ್ವಾ ಅವ್ರು ಹಾಗೆ ಹೇಳ್ತಿರೋದು. ನನ್ನ ಅಜ್ಜಿಗೆ ತಾತಂಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದೀನಿ, ಸೊ ನನ್ಗೆ ಶಿಕ್ಷೆ ಆಗ್ಲಿ ಅಂತ ಅವ್ರ ಈ ತರ ಅನ್ಕೊಳ್ಳೋದ್ರಲ್ಲಿ ಯಾವ್ದೇ ತಪ್ಪು ಇಲ್ಲ. ತನ್ವಿ ಥ್ಯಾಂಕ್ ಯು ಸೋ ಮಚ್ ಪುಟ್ಟ. ನಿಜವಾಗ್ಲೂ ನಿಂಗೆ ನನ್ ಮೇಲೆ ಇಷ್ಟೊಂದು ಕಾಳಜಿ ಇದೆಯಲ್ಲ, ನಿನ್ ಪಪ್ಪಂಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ತಾಂಡವ್ ಹೇಳ್ತಾರೆ. ಇಟ್ಸ್ ಓಕೆ ಪಪ್ಪ ಅಂತ ತನ್ವಿ ಹೇಳ್ತಾರೆ. ಸರಿ ತನ್ವಿ ಪುಟ್ಟ, ಇವಾಗ ಫೋನ್ ಇಟ್ಬಿಟ್ಟು ಹೋಗಿ ಮಲ್ಕೋ. ನೀನೇನಾರು ನನ್ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತಾದ್ರೆ ಮತ್ತೆ ಬೈತಾರೆ. ನೋಡು, ಅವ್ರ ಭಯದ್ರಲ್ಲಿ ಯಾವ್ದೇ ತಪ್ಪಿಲ್ಲ, ಸುಮ್ನೆ ಹೋಗಿ ಮಲ್ಕೋಪುಟ. ನೇನೇ ಇದ್ರು ನೀನು ಪಪ್ಪಗೆ ಕಾಲ್ ಮಾಡಿ ಹೇಳ್ಬೇಕು, ಓಕೆನಾ ಅಂತ ತಾಂಡವ್ ಹೇಳ್ತಾರೆ. ಸರಿ ಪಪ್ಪ, ಐ ಲವ್ ಯು ಪಪ್ಪ ಅಂತ ತನ್ವಿ ಹೇಳ್ತಾರೆ. ಐ ಲವ್ ಯು ಟು ಪುಟ, ಬಾಯ್, ಗುಡ್ ನೈಟ್ ಅಂತ ಹೇಳಿ ತಾಂಡವ್ ಕಾಲ್ ನ ಕಟ್ ಮಾಡ್ತಾರೆ. ಇದನ್ನೆಲ್ಲ ಶ್ರೇಷ್ಠ ಬಾಗ್ಲತ್ರ ನಿಂತ್ಕೊಂಡು ಎಲ್ಲಾನು ಕೇಳಿಸ್ಕೊಂಡು ಶಾಕ್ ಆಗ್ತಾರೆ. ಇಷ್ಟೆಲ್ಲ ಆದ್ರೂ ನಿಂಗಿನ್ನು ಬುದ್ಧಿ ಬಂದಿಲ್ವಾ ತಾಂಡವ್? ನಿನ್ಗೆ ಬುದ್ಧಿ ಬರೋ ತರ ಮಾಡ್ಲೇಬೇಕು. ನಿನ್ಗೆ ಬುದ್ಧಿ ಬರ್ಬೇಕು ಅಂತ ಹೇಳಿದ್ರೆ ನಾನೇನಾದ್ರು ದೊಡ್ಡದಾಗಿ ಮಾಡ್ಬೇಕು, ಮಾಡ್ತೀನಿ ಅಂತ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ. ಹಾಗೆ ತುಂಬಾ ಕೋಪ ಮಾಡ್ಕೊಂಡು
ತಾಂಡವ್ನೆ ನೋಡ್ತಿರ್ತಾರೆ. ಆ ಕಡೆ ಕಾಮತ್ ಅವರು ಆದಿ ಅವ್ರ ತಾಯಿ ಫೋಟೋ ಮುಂದೆ ನಿಂತ್ಕೊಂಡು ಕಣ್ಣೀರಾಗ್ತಿರ್ತಾರೆ. ನೋಡ್ದ ಕನಕ ಏನಾಗ್ತಿದೆ ಅಂತ. ಎಲ್ಲೋ ಹೋಗ್ತಿದ್ದ ನನ್ ಜೀವನನ ಸರಿಯಾದ ದಾರಿಲಿ ಸಂಪಾದನೆ ಮಾಡ್ಕೊಂಡು ಬದುಕತರ ಮಾಡ್ದೆ, ಆದ್ರೆ ನನ್ ಮಗನ್ ಜೀವನನ ಮಾತ್ರ ಸರಿಯಾಗಿ ತರಕ್ಕೆ ಆಗ್ಲೇ ಇಲ್ಲ ನನ್ ಕೈಲಿ. ಯಾವ ಸುಳಿಯಿಂದ ಅವನನ್ನ ಬಚಾವ್ ಮಾಡ್ಬೇಕು ಅಂತ ನಾನು ಅನ್ಕೊಂಡು ಇವತ್ ನೋಡಿದ್ರೆ ಮತ್ತೆ ಅದೇ ಸುಳಿಗೆ ಹೋಗಿ ಸಿಗಾಕೊಂಡಿದ್ದಾನೆ. ಪ್ರೀತಿ ಅನ್ನೋದು ಜಗತ್ತಲ್ಲಿ ಒಂದು ಸುಂದರವಾದ ಅನುಭವ ಅಂತ ಹೇಳ್ತಾರೆ, ಆದ್ರೆ ನನ್ ಮಗನ್ ಜೀವನದಲ್ಲಿ ಅದೇ ಒಂದು ಕುರೂಪಿ ಆಗೋಗಿದೆ. ಯಾವ ಭಾವನೆಯಿಂದ ಅವನ್ಗೆ ಶಕ್ತಿ ಕೊಡ್ಬೇಕಾಗಿತ್ತು ಅದೇ ಭಾವನೆ ಅವನನ್ನ ನಿಶಕ್ತನಾಗಿ ಮಾಡ್ತಾ ಇದೆ. ಯಾವ ನಿರ್ಧಾರದಿಂದ ಅವನ್ ಜೀವನ ಬದಲಾಗ್ಬೇಕಾಗಿತ್ತು ಅದೇ ನಿರ್ಧಾರದಿಂದ ಅವನ್ ಜೀವನ ಹಾಳಾಗ್ತಿದೆ. ಎಲ್ಲಿ ಮತ್ತೆ ಹಳೆ ಹಾದಿ ಆಗ್ತಿದ್ದಾನೆ ಅಂತ ನನ್ಗಂತೂ ತುಂಬಾ ಭಯ ಆಗ್ತಿದೆ. ಬೇರೆ ಯಾವ್ದೇ ಹುಡುಗಿ ಆಗಿದ್ರು ಅವಳ ಕಾಲ್ ಹಿಡ್ಕೊಂಡು ನಾನೇ ಹೋಗಿ ಬೇಡ್ಕೋತಿದ್ದೆ ಮಗನ ಜೀವ ಉಳ್ಸಮ್ಮ ಅಂತ. ಆದ್ರೆ ಬಾಗಿನ ಹತ್ರ ಹೇಗ್ ಮಾತಾಡ್ಲಿ ನಾನು, ಅವಳೆ ನನ್ ಮಗನ ಹತ್ರ ಒಪ್ಪೋದಿಲ್ಲ ಅಂತ ಅವಳೆ ಹೇಳಿದ್ಮೇಲೆ ನಾನು ಏನೋದ ಹೋಗಿ ಮಾತಾಡ್ಲಿ. ನಾನು ಎಲ್ಲಾ ಸಂಪಾದನೆ ಮಾಡಿ ನನ್ ಜೀವನದಲ್ಲಿ ನಾನು ಗೆದ್ದಿದ್ದೀನೋ, ನನ್ ಮಗನ ಜೀವನದಲ್ಲಿ ಏನು ಸುಧಾರ್ಸಕ್ಕಾಗಿಲ್ಲ ಅಂತ ಹೇಳಿ ನಾನು ಸೋತಿದ್ದೀನೋ, ಒಂದು ಗೊತ್ತಾಗ್ತಿಲ್ಲ ನಂಗೆ ಎಂತ ಪರಿಸ್ಥಿತಿ ಬಂತು ನನ್ಗೆ ಅಂತ ಹೇಳಿ ಕಾಮತ್ ಅವರು ಕಣ್ಣೀರಾಗ್ತಿರ್ತಾರೆ. ಬೆಳಗ್ಗೆ ಆಗ್ತಿದ್ದಾಗೆ ಆ ಕಡೆ ತನ್ವಿ ಕಾಲೇಜ್ಗೆ ಹೋಗ್ತಿರ್ತಾರೆ. ಸಡನ್ ಆಗಿ ತನ್ವಿಗೆ ಕಾರು ಗುದ್ದ ತರ ಬರುತ್ತೆ. ತನ್ವಿ ಅಂತೂ ತುಂಬಾ ಭಯ ಪಡ್ತಾರೆ. ಆ ಕಾರು ಶ್ರೇಷ್ಠದು ಆಗಿರುತ್ತೆ. ಶ್ರೇಷ್ಠ ಕಾರಿಂದ ಇಳಿತಿದಂಗೆ ಏನೇ ನಿನ್ ಪ್ಲಾನು, ನಿಮ್ ಪಪ್ಪನ ನಿನ್ ಕಡೆ ಕರ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ ಅಂತ ಶ್ರೇಷ್ಠ ಕೇಳ್ತಾರೆ. ಹೌದು ಮಾಡ್ತಿದ್ದೀನಿ, ಇವಾಗ ನಿಮ್ಗಂತೂ ಅವ್ರನ್ನ ಜೊತೆಗಿಟ್ಕೊಂಡು ಚೆನ್ನಾಗಿ ಇಟ್ಕೊಳಕ್ಕೆ ಆಗಲ್ಲ, ಅಟ್ಲೀಸ್ಟ್ ನಾನಾದ್ರೂ ನೋಡ್ಕೋತೀನಿ ಅಂತ ಹೇಳಿ ತನ್ವಿ ಕೂಗಾಡ್ತಾರೆ. ನೋಡು ನಿನ್ಗೆ ಅವನ ಮೇಲೆ ಅಷ್ಟೊಂದು ಪ್ರೀತಿ ಕಾಳಜಿ ಇಲ್ಲ ಅಂತ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು ಕಡೆ. ಇವಾಗ ನಾನು ಕಾಮತ್ ಅವರ ಬಿಸ್ನೆಸ್ ವೆಂಚರ್ ಮೇಲೆ ಕೇಸ್ ಆಗಿದ್ದೀನಿ, ಅದರಿಂದ ತಾಂಡವ್ಗೆ ಒಂದಿಷ್ಟು ದುಡ್ಡು ಬರುತ್ತೆ. ಆ ದುಡ್ಗೋಸ್ಕರ ನೀವೆಲ್ಲ ಸೇರಿ ನಾಟಕ ಆಡ್ತಿದ್ದೀರಲ್ವಾ. ಓ ಯಾರು ನಿಮ್ಮಮ್ಮಂದ ಪ್ಲಾನ್ ಇದು ಅಂತ ಶ್ರೇಷ್ಠ ಕೇಳ್ತಾರೆ. ಜಸ್ಟ್ ಶಟಪ್ ಆಂಟಿ, ಈ ತರ ಚೀಪ್ ಆಗೆಲ್ಲ ಮಾತಾಡ್ಬೇಡಿ. ಈ ತರ ಯಾವ ಉದ್ದೇಶನೂ ನಮ್ಗೆ ಇಲ್ಲ. ಇವತ್ತು ನಮ್ ಪಪ್ಪ ಇಷ್ಟೆಲ್ಲ ಓದಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮಿಂದಾನೆ. ನಮ್ ಜೊತೆ ಇದ್ದಿದ್ರೆ ಅಟ್ಲೀಸ್ಟ್ ಖುಷಿಯಾಗಾದ್ರೂ ಇರ್ತಿದ್ರು, ನಿಮ್ ಜೊತೆ ಅದು ಇಲ್ದಂಗೆ ಆಗೋಗಿದ್ ಹೇಳಿ ಇಲ್ಲಿ ತನ್ವಿ ಕೂಗಾಡ್ತಾರೆ. ಏನೋ ನನ್ ಮುಂದೆನೆ ವಾಯ್ಸ್ ರೈಸ್ ಮಾಡ್ತೀಯ, ಏ ನಿನ್ನ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ತನ್ವಿ ಕೆನ್ನೆಗೆ ಹೊಡೆದೇ ಬಿಡ್ತಾರೆ. ಅದೇ ಸಮಯಕ್ಕೆ ತಾಂಡವ್ ಬಂದು ಶ್ರೇಷ್ಠ ಕೆನ್ನೆಗೆ ಹೊಡಿತಾರೆ. ತಾಂಡವ್ ನೋಡಿ ಶ್ರೇಷ್ಠ ಶಾಕ್ ಆಗ್ತಾರೆ. ಆ ಕಡೆ ಆದಿ ಯಾವ್ದೋ ಪೇಪರ್ ನೋಡ್ತಾ ನಿಂತಿರ್ತಾರೆ. ಅದೇ ಸಮಯಕ್ಕೆ ಕಾಮತ್ ಅವ್ರು ಬರ್ತಾರೆ. ಏನೋ ಇದು ಪೇಪರು ಅಂತ ಕಾಮತ್ ಅವ್ರು ಕೇಳ್ತಾರೆ. ಅಪ್ಪ ಇದು ಫ್ಲೈಟ್ ಟಿಕೆಟ್ ಅಂತ ಆದಿ ಹೇಳ್ತಿದಂಗೆ ಕಾಮತ್ ಅವರು ಶಾಕ್ ಆಗ್ತಾರೆ. ಆದಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಕಾಮತ್ ಅವ್ರು ಕೇಳ್ತಾರೆ. ಇದೇನಪ್ಪ ಈ ತರ ಕೇಳ್ತಿದ್ದೀರಾ, ನಾನು ಹೇಳ್ದೆ ತಾನೆ ಮತ್ತೆ ನಾನು US ಗೆ ಹೋಗ್ತಿದ್ದೀನಿ ಅಂತ ಆದಿ ಹೇಳ್ತಾರೆ. ಆದಿ ಸುಮ್ನೆ ದುಡುಕ್ತಾ ಇದೆಯಾ, ಅವಸರದಲ್ಲಿ ನಿರ್ಧಾರ ತಗೋಬೇಡ, ನೋಡು ನಾನು ಹೇಳ್ದಾಗೆ ಕೇಳು, ನೀನು ಇಲ್ಲೇ ಇರ್ಬೇಕು ಅಂತ ಕಾಮತ್ ಅವ್ರು ಹೇಳ್ತಾರೆ. ಇಲ್ಲಿದ್ದು ಏನ್ ಮಾಡ್ಬೇಕಾಗಿದೆ ಅಪ್ಪ, ನನ್ ಮತ್ತೆ US ಗೆ ಹೊರಟೋಗ್ತೀನಿ, ಹೇಗೋ ಅಲ್ಲೇ ಬಿಸ್ನೆಸ್ ನೋಡ್ಕೊಂಡು ಇದ್ದಾಳಲ್ವಾ, ನಾನು ಅಲ್ಲಿಗೆ ಹೋಗಿ ಅವಳಿಗೆ ಹೆಲ್ಪ್ ಮಾಡ್ತೀನಿ ಅಂತ ಆದಿ ಹೇಳ್ತಾರೆ. ಆದಿ ಸುಮ್ನೆ ಏನೇನೋ ಹೇಳ್ಬೇಡ, ನೀನು ಹೋಗೋದಕ್ಕೆ ಯಾವ್ದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅಂತ ಕಾಮತ್ ಅವ್ರು ಹೇಳ್ತಾರೆ. ಒಳ್ಳೆ ಕತೆ ಆಯ್ತಲ್ಲಪ್ಪ, ನಾನು ಹೋಗ್ಲೇಬೇಕು ಅಂತ ಆದಿ ಹೇಳ್ತಾರೆ. ನೀನ್ ಹೋಗೋದಿಕ್ಕೆ ನಾನು ಬಿಡೋದಿಲ್ಲ, ನಾನು ಇವಾಗ್ಲೇ ಬಾಗಿನ ಹತ್ರ ಮಾತಾಡ್ತೀನಿ ಅಂತ ಕಾಮತ್ ಅವ್ರು ಹೇಳ್ತಿದ್ದಾಗೆ ಆದಿ ಶಾಕ್ ಆಗ್ತಾರೆ. ನಾನು ಇವಾಗ್ಲೇ ಎಲ್ಲಾ ವಿಷಯನೂ ಹೇಳ್ತೀನಿ ಅವಳಿಗೆ ಅಂತ ಹೇಳಿ ಇಲ್ಲಿ ಕಾಮತ್ ಅವ್ರು ಫೋನ್ ತಗೊಳಕೋ ಅದೇ ಸಮಯಕ್ಕೆ ಆದಿಗೆ ಭಾಗ್ಯನೇ ಫೋನ್ ಮಾಡ್ತಾರೆ. ಭಾಗ್ಯ ಫೋನ್ ನೋಡಿ ಆದಿ ಅಂತೂ ತುಂಬಾ ಬೇಜಾರಾಗ್ತಾರೆ. ಆದಿ ಬೇಜಾರಾಗಿರೋದನ್ನ ಕಾಮತ್ ಅವರು ನೋಡ್ತಾರೆ. ಆ ಕಡೆ ತಾಂಡವ್ ಶ್ರೇಷ್ಠನ ಬಿಟ್ಬಿಟ್ಟು ತನ್ವಿ ಹತ್ರ ಹೋಗಿ ಕೆನೇನಾರು ನೋವಾಯ್ತಾ ಅಂತ ಹೇಳಿ ನೋಡ್ತಾ ಇರ್ತಾರೆ. ಅದನ್ನ ನೋಡಿ ಶ್ರೇಷ್ಠ ಅಂತೂ ತುಂಬಾನೇ ಕೋಪ ಮಾಡ್ಕೋತಾರೆ. ತಾಂಡವ್ ನೀನು ನನ್ ಮೇಲೆ ಕೈ ಮಾಡ್ದ ಅಂತ ಶ್ರೇಷ್ಠ ಕೇಳ್ತಾರೆ. ನನ್ ಮಗಳ ಮೇಲೆ ಏನಾರು ಕೈ ಮಾಡಿದ್ರೆ ನಿನ್ಗೆ ಕಪಾಲಕ್ಕೆ ಹೊಡೆಯೋದಲ್ಲ, ನಿನ್ನ ಸಿಗ್ದು ಇಲ್ಲೇ ತೋರಣ ಕಟ್ಬಿಡ್ತೀನಿ. ನಾನೇ ನನ್ ಮಗಳ ಮೇಲೆ ಒಂದ್ ಕೈಯೂ ಮಾಡಿಲ್ಲ, ನೀನೇ ಅವಳ ಮೇಲೆ ಕೈ ಮಾಡಕ್ಕೆ, ನಿನ್ ಮೇಲೆ ಕೈ ಮಾಡಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗ್ ಅಂತ ಹೇಳಿ ತಾಂಡವ್ ಶ್ರೇಷ್ಠಗೆ ಬೈಕ್ ಬಿಡ್ತಾರೆ. ಶ್ರೇಷ್ಠ ಅಂತೂ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ತನ್ವಿ ಪುಟ್ಟ ನಿಂಗೇನೋ ಆಗಿಲ್ಲ ತಾನೆ, ಐ ಆಮ್ ಸೋ ಸಾರಿ ಪುಟ್ಟ, ಅವಳ ಕಡೆಯಿಂದ ನಾನು ನಿಂಗೆ ಅಪಾಲಜಿ ಓಕೆನಾ, ವರಿ ಮಾಡ್ಬೇಡ ಪುಟ್ಟ ಅಂತ ಹೇಳಿ ಇಲ್ಲಿ ತಾಂಡವ್ ತನ್ವಿ ಅಣ್ಣೆಗೆ ಮುದ್ ಕೊಡ್ತಾರೆ. ಹಾಗೆ ಇಲ್ಲಿ ತನ್ವಿ ಬಾಯ್ ಪಾಪ ಅಂತ ಹೇಳಿ ಕಾಲೇಜ್ಗೆ ಹೋಗ್ತಾರೆ. ಹಾಗೆ ಇಲ್ಲಿ ತನ್ವಿಗೆ ತನ್ವಿ ಫ್ರೆಂಡ್ಸ್ ಹೇಳ್ತಿರ್ತಾರೆ, ಪಾಪ ನಿಮ್ಮ ತುಂಬಾ ಒಳ್ಳೆಯವರು ಕಣೆ, ತುಂಬಾ ಚೇಂಜ್ ಆಗಿದ್ದಾರೆ ಅಂತ ಅನಿಸ್ತಿದೆ, ಯಾಕೊತ್ತಾ ನಿಂಗ್ ಹೊಡೆದಿದ್ದಕ್ಕೆ ನೋಡು ಎಷ್ಟು ನಿಮ್ ಪಪ್ಪ ಕೋಪ ಮಾಡ್ಕೊಂಡ್ರು ಅಂತ ಹೇಳಿ ತಾಂಡವ್ ಬಗ್ಗೆ ಹೊಗಳುತ್ತಿದ್ರೆ ತನ್ವಿ ಅಂತೂ ತುಂಬಾ ಖುಷಿ ಆಗ್ತಾರೆ. ಆ ಕಡೆ ಆದಿ ಹೇಳ್ತಾರೆ, ಅಪ್ಪ ಮೋಸ್ಟ್ಲಿ ಅವರು ಕೇಟರಿಂಗ್ ಅಡ್ರೆಸ್ ಲಿಸ್ಟ್ ಗಳು ನನ್ನ ಹತ್ರ ಇದೆ, ಅದನ್ನ ಕೇಳಕ್ಕೆ ನನ್ಗೆ ಕಾಲ್ ಮಾಡಿರ್ಬೋದು ಅಂತ ಹೇಳಿ ಆದಿ ಕಾಲ್ ನ ರಿಸೀವ್ ಮಾಡ್ತಾರೆ. ಸಾರಿ ಭಾಗ್ಯ, ನನ್ನ ಹತ್ರ ಕೇಟರಿಂಗ್ ಅಡ್ರೆಸ್ ಲಿಸ್ಟ್ ಇತ್ತು, ಅದನ್ನ ಕಳ್ಸೋದೆ ಮರ್ತೋದೆ, ಇವಾಗ್ಲೇ ನಿಮ್ಗೆ ಕಳಿಸ್ತೀನಿ ಅಂತ ಹೇಳಿ ಆದಿ ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಅದು ಆದಿ ಅವರೇ ಅನ್ನಷ್ಟೊತ್ತಲ್ಲಿ ಕಾಲು ಕಟ್ ಆಗಿರುತ್ತೆ. ಕೊಡೋ ನೋವೆಲ್ಲ ಕೊಟ್ಬಿಟ್ಟು ಇವಾಗ ಕ್ಷಮೆ ಕೇಳಕ್ಕೆ ಫೋನ್ ಮಾಡಿದ್ರೆ ಏನ್ ಪ್ರಯೋಜನ, ಭಾಗ್ಯ
ಮಾತಾಡೋದಕ್ಕಿಂತ ಮುಂಚೆ ನಾಲ್ಗೆ ಹಿಡಿತದಲ್ಲಿ ಇಡಬೇಕು. ಮಾತು ಆಡಿದ್ರೆ ಹೋಯ್ತು, ಮುದ್ದು ಹೊಡೆದ್ರೆ ಹೋಯ್ತು ಅನ್ನೋ ಗಾದೆ ಇದೆಯಲ್ಲ ಭಾಗ್ಯ, ಅದು ನಿನ್ಗೆ ನೆನ್ಪಿಲ್ವಾ ಅಂತ ಭಾಗ್ಯ ಹೇಳ್ತಾರೆ. ಹಾಗೆ ಇಲ್ಲಿ ಆದಿ ಮೆಸೇಜ್ ಮಾಡಿರ್ತಾರೆ, ಜೊತೆಗೆ ವಾಯ್ಸ್ ನೋಟ್ ಕೂಡ ಕಳ್ಸಿರ್ತಾರೆ. ಎಲ್ಲಾನು ಕಳ್ಸಿದೀನಿ ಭಾಗ್ಯ, ಸಾರಿ ಅನ್ನೋದನ್ನ ಕಳ್ಸೋದನ್ನ ಮರ್ತ್ಬಿಟ್ಟಿದೆ. ಒನ್ ಮೋರ್ ಥಿಂಗ್, ಇನ್ ಮುಂದೆ ಯಾವತ್ತೂ ನಿಮ್ಗೆ ತೊಂದರೆ ಕೊಡಲ್ಲ. ನಿಮ್ಮ ಮನಸ್ಸಿಗೆ ನಾನ್ ಮಾಡಿರೋದು ತುಂಬಾ ದೊಡ್ಡ ಗಾಯ ಅಂತ ನಂಗೆ ಗೊತ್ತು. ಸಾಧ್ಯ ಆದ್ರೆ ನನ್ನ ಕ್ಷಮಿಸಿ ಭಾಗ್ಯ ಅಂತ ಆದಿ ವಾಯ್ಸ್ ನೋಟ್ ಕಳ್ಸಿರ್ತಾರೆ. ಅದನ್ನ ಕೇಳಿಸ್ಕೊಂಡು ಭಾಗ್ಯ ಅಂತೂ ತುಂಬಾ ಬೇಜಾರಾಗಿ ಕಣ್ಣೀರಾಗ್ತಾರೆ. ಹಾಗೆ ಇಲ್ಲಿ ಭಾಗ್ಯ ಏನೋ ಮೆಸೇಜ್ ನ ಟೈಪ್ ಮಾಡ್ತಾರೆ, ಮತ್ತೆ ಅದನ್ನ ಡಿಲೀಟ್ ಮಾಡ್ಬಿಡ್ತಾರೆ. ವಾಯ್ಸ್ ನೋಟ್ ನ ಭಾಗ್ಯ ಕೂಡ ಕಳಿಸ್ತಾರೆ. ನಾನ್ ಆ ತರ ಮಾತಾಡಬಾರ್ದಾಗಿತ್ತು, ನನ್ನಿಂದ ತಪ್ಪಾಗೋಯ್ತು, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಆದಿ ಅವರೇ, ಸಾರಿ ಅಂತ ಹೇಳಿ ಇಲ್ಲಿ ವಾಯ್ಸ್ ನೋಟ್ ಕಳಿಸ್ತಾರೆ. ಆ ವಾಯ್ಸ್ ನೋಟ್ ಬರೀ ಸಿಂಗಲ್ ಟಿಕ್ ಆಗಿರುತ್ತೆ. ಅದು ನೋಡಿ ಭಾಗ್ಯ ಶಾಕ್ ಆಗ್ತಾರೆ. ಇದಕ್ಕಿದ್ದಂಗೆ ಡಿಪಿ ಕೂಡ ಚೇಂಜ್ ಆಗ್ಬಿಡುತ್ತೆ. ಇದೇನಿದು, ಇದಕ್ಕಿದ್ದಂಗೆ ಡಿಪಿನೂ ಕೂಡ ಮಾಯ ಆಗೋಯ್ತಲ್ಲ ಅಂತ ಹೇಳಿ ಭಾಗ್ಯ ಕಣ್ಣೀರಾಗ್ತಾರೆ. ಆ ಕಡೆ ಕಾಮತ್ ಅವರು ಕೇಳ್ತಾರೆ, ಏನೋ ಮಾಡ್ತಾ ಇದೀಯಾ, ಭಾಗ್ಯ ನಂಬರ್ ಯಾಕೋ ಬ್ಲಾಕ್ ಲಿಸ್ಟ್ ಅಲ್ಲಿ ಆಗ್ತಾ ಇದೆಯಾ ಅಂತ ಕಾಮತ್ ಅವ್ರು ಕೇಳ್ತಾರೆ. ಅಪ್ಪ, ಯಾವ್ದೇ ಕಾರಣಕ್ಕೂ ಅವರು ಲೈನ್ ನ ಮೀರಲ್ಲ ಅಂತ ನಂಗಂತೂ ತುಂಬಾ ಚೆನ್ನಾಗ್ ಗೊತ್ತು. ಹಾಗೆ ಈ ಆದಿ ಕೂಡ ಲೈನ್ ನ ಮೀರ್ಬಾರ್ದು ಅಲ್ವಪ್ಪ, ಮತ್ತೆ ಈ ಪ್ರೀತಿ ಅನ್ನೋ ತಪ್ಪು ಮಾಡ್ಬಾರ್ದು, ಅದಕ್ಕೋಸ್ಕರ ಈ ತರ ಮಾಡ್ತಿದ್ದೀನಪ್ಪ ಅಂತ ಹೇಳಿ ಇಲ್ಲಿ ಆದಿ ಲಗೇಜ್ ನ ಪ್ಯಾಕ್ ಮಾಡ್ಕೊತಿರ್ತಾರೆ. ಅದು ನೋಡಿ ಕಾಮತ್ ಅವರು ಟೆನ್ಷನ್ ಆಗ್ತಾರೆ. ಯಾಕಪ್ಪ ಆದಿ, ನಾನು ಹೇಳ್ತಿರೋದು ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ ಅಂತ ಕಾಮತ್ ಅವ್ರು ಕೇಳ್ತಿರ್ತಾರೆ. ಅಷ್ಟೊತ್ತಿಗೆ ಮೀನಾಕ್ಷಿ ಬಾಕ್ಲರ್ನ ನಿಂತ್ಕೊಂಡು ಎಲ್ಲಾನು ಕೇಳಿಸ್ಕೊತಿರ್ತಾರೆ. US ಗೆ ಹೋದ್ರು ಸಮಸ್ಯೆ ಬಗೆಹರಿಯಲ್ಲ, ಇನ್ನು ಜಾಸ್ತಿ ಆಗುತ್ತೆ ಅಂತ ಕಾಮತ್ ಅವ್ರು ಹೇಳ್ತಿರ್ತಾರೆ. ಮೀನಾಕ್ಷಿ ಅಂತೂ ಶಾಕ್ ಆಗ್ತಾರೆ. ಅಣ್ಣ ಏನ್ ಹೇಳ್ತಿದ್ಯಾ ಅಂತ ಹೇಳಿ ಮೀನಾಕ್ಷಿ ರೂಮ್ ಒಳಗಡೆ ಬರ್ತಾರೆ. ಆದಿ US ಗೆ ಹೋಗ್ತಿದ್ದಾನಂತ ಇದಕ್ಕಿದ್ದಂಗೆ ಯಾಕಣ್ಣ ಅಂತ ಮೀನಾಕ್ಷಿ ಕಾಮತ್ ಅವ್ರು ಕೇಳ್ತಾರೆ. ಕಾಮತ್ ಅವ್ರಂತೂ ಏನು ಮಾತಾಡೋದಿಲ್ಲ. ಆದಿ, ನಿನ್ಗೇನೋ ತಲೆ ಕೆಟ್ಟಿದ್ಯಾ, ಇದಕ್ಕಿದ್ದಂಗೆ ಯಾಕೆ ಹೋಗ್ತಿದ್ಯಾ ಅಂತ ಮೀನಾಕ್ಷಿ ಕೇಳ್ತಾರೆ. ಅದು ಕೆಲ್ಸದ ಮೇಲತ್ತೆ ಅಂತ ಆದಿ ಹೇಳ್ತಾರೆ. ಏನು ಕೆಲ್ಸದ ಮೇಲ, ಅಲ್ಲಿ ಹೋದ್ರೆ ಇಲ್ಲಿನ ಆಗತಿ ಏನು ಅಂತ ಮೀನಾಕ್ಷಿ ಹೇಳ್ತಾರೆ. ಇಲ್ಲಿ ಎಲ್ಲಾ ಕೆಲ್ಸನೂ ಕನಿಕಾ ನೋಡ್ಕೋತಿದ್ದಾಳಲ್ವಾ, ಮತ್ತೆ ನಾನ್ ಯಾಕೆ ಅಂತ ಆದಿ ಹೇಳ್ತಾರೆ. ಆದಿ, ನಾನು ಕೆಲ್ಸದ ಬಗ್ಗೆ ಮಾತಾಡ್ತಿಲ್ಲ, ಮನೆ ಬಗ್ಗೆ ಮಾತಾಡ್ತಿದ್ದೀನಿ. ಅದ್ ಹೇಗೆ, ಇದಕ್ಕಿದ್ದಂಗೆ ಎಲ್ಲಾನು ಬಿಟ್ಬಿಟ್ಟು ಹೋಗ್ತಿದ್ಯಲ್ಲ, ಏನೋ ಅನ್ಸಲ್ವಾ ನಿಂಗೆ ಅಂತ ಮೀನಾಕ್ಷಿ ಕೇಳ್ತಾರೆ. ಅತ್ತೆ ಅದು ಅಂತ ಆದಿ ಹೇಳಕ್ ಬರ್ತಾರೆ. ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಗುಂಡಣ್ಣ ಕುಸುಮವ್ರನ್ನ ಕೇಳ್ತಿರ್ತಾರೆ, ಆದಿ ಅಂಕಲ್ ಇನ್ ಮುಂದೆ ಬರಲ್ಲ ಅಂತ ಇಲ್ಲಿ ಗುಂಡಣ್ಣ ಕೇಳ್ತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೇನೋ ಕೆಲಸ ಇದೆಯಂತೆ, ಅದಕ್ಕೆ ಇನ್ ಮುಂದೆ ಈ ಕಡೆ ಬರೋದಿಲ್ಲ ಅಂತ ಕುಸುಮ ಹೇಳ್ತಿರ್ತಾರೆ. ಅದ್ ಹೇಗಾಗುತ್ತೆ ಅಜ್ಜಿ ಅಂತ ಹೇಳಿ ಗುಂಡಣ್ಣ ಕೂಗಾಡ್ತಾರೆ. ಮತ್ತೆ ಅವತ್ತಾನೆ ನಾನು ನಿಮ್ಮಪ್ಪ ಆಗಿರ್ತೀನಿ, ನಿಮ್ಮನೆಯವ್ರಿ ಒಬ್ರಾಗಿರ್ತೀನಿ ಅಂತ ಇಲ್ಲಿ ಗುಂಡಣ್ಣ ಕುಸುಮ ಅವ್ರನ್ನ ಕೇಳೋದಕ್ಕೂ ಅಲ್ಲಿ ಸುನಂದ ಅವ್ರು ಇರ್ತಾರೆ. ಗುಂಡಣ್ಣನ ಮಾತು ಕೇಳಿ ಸುನಂದ ಅಂತೂ ಶಾಕ್ ಆಗ್ತಾರೆ. ಇದನ್ನ ಮುಂದೆ ಬರೋ ಸಂಚಿಕೆಯಲ್ಲಿ ತೋರಿಸ್ತಾರೆ.